ವೆಲ್ಕಮ್ ಟು ಡೇ 12 ಆಫ್ 30 ಡೇಸ್ ಚಾಲೆಂಜ್. ಹೆಂಗಿದ್ರಿ ನಮ್ಮ ಮಂದಿ? ನಿನ್ನೆ ಹೇಳ್ದಂಗೆ ನಂದು ಇವತ್ತು ಮೆಡಿಕಲ್ ಅಪಾಯಿಂಟ್ಮೆಂಟ್ ಇತ್ತು. ಬೆಳಿಗ್ಗೆ 11 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ನಾ ಲೇಟ್ ಆಗಿದ್ನಿ 10 ಗಂಟೆಗೆ. ಜಲ್ದಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಮನೆ ಬಿಟ್ನಿ. ದೇವ್ರ ಗುಡಿಗೆ ಇರಲಿ, ಮದುವೆಗೆ ಇರಲಿ, ಯಾವ್ದು ಅಪಾಯಿಂಟ್ಮೆಂಟ್ ಇರಲಿ, ಲೇಟಾಗಿ ಹೋಗೋದು ನಮ್ದು ಅದು ರೂಢ ಮುರಂಗಿಲ್ಲ. ನಾವೆಂದೂ ಜಲ್ದಿ ಹೋಗಂಗಿಲ್ಲ. ನಾನು ಬಸ್ ಕ್ಯಾಚ್ ಮಾಡಿ ಸೀಟ್ ಹಿಡ್ಕೊಂಡು ಕೂತ್ನಿ. ಇವೆಲ್ಲ ಎದಕ್ಕೆ ಡೆವಲಪ್ಡ್ ಕಂಟ್ರಿ ಅಂತಾರಂದ್ರೆ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ನೋಡ್ರಿ. ಒಬ್ಬ ಅಜ್ಜ ವೀಲ್ ಚೇರ್ ಮ್ಯಾಗಿದ್ದ. ಯಾರು ಹೆಲ್ಪ್ ಇಲ್ದ ಬಸ್ ಹತ್ತಾನು, ಬಸ್ ಇಳಿತಾನು, ಟ್ರಾವೆಲ್ ಮಾಡ್ತಾನು. ಇಲ್ಲಿ ಗೌರ್ಮೆಂಟ್ನು ಯಾರ ಮ್ಯಾನು ಡಿಪೆಂಡ್ ಹಾಕೊಡಂಗಿಲ್ಲ. ನಮ್ಮ ಬೆಂಗಳೂರಿನಾಗೂ ಸ್ವಲ್ಪ ಬಸ್ನ ಇಂಥ ಫೆಸಿಲಿಟಿ ಐತಂತಾರು, ಆದ್ರೆ ನಾ ಲೈವ್ ಆಗಿ ಇನ್ ಮಟ್ಟ ನೋಡಿಲ್ಲ ಯೂಸ್ ಆಗೋದ. ಇಲ್ಲಿ ಇಂಥ ಯೂಸೇಜ್ ಡೈಲಿ ಒಂದು 4-5 ಕೇಸ್ರೆ ನೋಡ್ತೇರಿ. ನಾನು ಬಸ್ ಜರ್ನಿ ಮುಗಿಸಿ ಅಂತೂ ನನ್ನ ಹೆಲ್ತ್ ಸೆಂಟರ್ಗೆ ಬಂದು. ಎಷ್ಟು 11 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. 11:20-25 ಆಗಿತ್ತು. ಇನ್ನೇನು ನನ್ನ ನಂಬರ್ ಲೇಟಾಗಿ ಬರ್ತಿತ್ತು ಅಂತಂದ್ರೆ ಹೋಗಿ 2 ಮಿನಿಟ್ಸ್ಗೆ ಅಂದ್ರೆ ಡಾಕ್ಟರ್ ಕರೆದ್ರು. ಮತ್ತು ಡಾಕ್ಟರ್ ಜೊತೆ ಡಿಸ್ಕಷನ್ ಮಾಡಿದ್ನಿ. ಎಲ್ಲ ಮಾತಾಡೋದ್ ಕೂಡಲೇ ಅವ್ರು ಮತ್ತೆ ಟ್ಯೂಸ್ಡೇ ಅಪಾಯಿಂಟ್ಮೆಂಟ್ ಕೊಟ್ಟರು. ನನ್ನ ಅಪಾಯಿಂಟ್ಮೆಂಟ್ ಅದಕ್ಕಿತ್ತಂದ್ರೆ ಹೇರ್ ಫಾಲ್ ಇಶ್ಯೂ ಸಂಬಂಧ ಡರ್ಮಟಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡಿದ್ನಿ. ಸೊ ಇಲ್ಲಿ ಎಲ್ಲ ಇಶ್ಯೂ ಅನಲೈಸ್ ಮಾಡಿ ಅದಕ್ಕೂ ಬ್ಲಡ್ ಟೆಸ್ಟ್ ಮಾಡಿ ಮೆಡಿಸಿನ್ಸ್ ಕೊಡ್ತಾರೆ. ಬಸ್ ಸ್ಟಾಪ್ ಹೋಗಿ ವೇಟ್ ಮಾಡಿ ನಮ್ಮ ಯೂನಿವರ್ಸಿಟಿ ಬಸ್ ಬಂತು. ಮತ್ತು ನಾ ಇಲ್ಲಿಂದ ನಮ್ಮ ಮನೆ ಕಡೆ ನೋಡ್ತೀನಿ. ಇನ್ನು ಏನಾದರೂ ಊಟಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ನಿಮ್ಮ ಮಫಿನ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಬಾಯ್, ಟೇಕ್ ಕೇರ್.